श्रीगुरुभ्यो नमः। हरिः ओम्। योऽन्तः प्रविश्य मम वाचर्मां प्रसक्तां सञ्जीवयन्ति जलशक्तिधरस्वधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवत्यदनुभावादेडमो कोऽपि वाक्यमे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिः भासताम्नोरुदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಲಕ್ಷ್ಮೀದೇವಿಯು ಭಗವಂತನನ್ನು ಸೇವೆ ಮಾಡುವ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅನಂತ ಪರಮ ದುರಂತ ಮಹಿಮನ ದೌತ್ಯಕರ್ಮ ನಿರಂತರದಿ ಮಾಡುತ್ತಲಿ ತದಧೀನತ್ವ ವೈದಿಹಳು. ಅನಂತ ಮಹಿಮ ದುರಂತ ಮಹಿಮನಾಗಿರತಕ್ಕಂತಹ ಭಗವಂತನ ಮಹಿಮೆಯನ್ನು ಕಂಡವರು, ಅದನ್ನು ಪೂರ್ಣವಾಗಿ ತಿಳಿದಿರತಕ್ಕಂಥವರು ಯಾರೂ ಇಲ್ಲ. ಅಂತಹ ಆ ಭಗವಂತನ ಸೇವೆಯನ್ನು, ಕೈಂಕರ್ಯವನ್ನು ಬಹಳ ಚೆನ್ನಾಗಿ ಮಾಡುವಂಥವಳು ಅದು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಯಾರ ಅಧೀನವಾಗಿದ್ದಾಳೆ ಅಂತ ಕೇಳಿದರೆ ಅವಳು ಭಗವಂತನ ಅಧೀನವಾಗಿ ತನ್ನೆಲ್ಲ ಕಾರ್ಯವನ್ನು ಮಾಡ್ತಾಳೆ. ಏನು ಧನ್ಯಳು ಲಕ್ಷ್ಮಿ, ಎಂಥ ಮಾನ್ಯಳು ಅಂತ ಎಂಬಂತಹ ಪುರಂದರರ ಮಾತಿನಲ್ಲೇ ಸಾನುರಾಗದಿಂದ ಸಾಟಿ ಇಲ್ಲದೆ ಅಂತ ಹೇಳಿಕೊಂಡು ಆ ಲಕ್ಷ್ಮೀದೇವಿಯ ಮಹಿಮೆಯನ್ನು ಅದೇ ರೀತಿಯಾಗಿ ಅವಳು ಮಾಡುವಂತಹ ಸೇವೆ ಅದು ಭಗವದ್ ವಿಚಾರವಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ವಿಚಾರವನ್ನು ದಾಸರು ಬಹಳ ಚೆನ್ನಾಗಿ ಅದನ್ನು ತಿಳಿಸಿಕೊಟ್ಟರು, ಅದನ್ನು ನಮಗೆ ಹೇಳಿಕೊಟ್ಟರು. ಅದಾದ ಮೇಲೆ ಮುಂದೆ ಲಕ್ಷ್ಮೀದೇವಿಯಿಂದಲೂ ಕೂಡ ಚಿಂತಿಸಲು ಅಸಾಧ್ಯವಾದಂತಹ ಮಹಿಮೆ ಅದು ಭಗವಂತನದ್ದು ಎಂಬ ವಿಚಾರವನ್ನು ದಾಸರು ಹೇಳುತ್ತಾರೆ. ಪ್ರಳಯ ಜಲಧಿಯಳುಳ್ಳ ನಾವೆಯು ಹೊಲಬುಗಾಣದೆ ಸುತ್ತುವಂದದಿ ಚಲರುಹೇಕ್ಷಣನ ಅಮಲಗುಣ ರೂಪಗಳ ಚಿಂತಿಸುತ್ತ ನೆಲೆಯಗಾಣದೆ ಮಹಾಲಕ್ಷ್ಮಿ ಚಂಚಲವನ್ನೈದಿಹಳ ಅಲ್ಪಜೀವರಿಗೆ ಅಳವಡುವುದೇನಿಪ ಮಾಯವು ಈ ಜಗತ್ರಯದಿ. ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ದೃಷ್ಟಾಂತವನ್ನು ಸಮನ್ವಯ ಮಾಡಿ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಪ್ರಳಯ, ಅಥವಾ ನಾವು ಸಾಮಾನ್ಯವಾದಂತಹ ಒಂದು ದೃಷ್ಟಾಂತವನ್ನು ಚಿಂತಿಸುವುದು ಅಂತ ಆದರೆ ಅದು ಯಾವುದು ಅಂತ ಕೇಳಿದ್ರೆ ಸಾಮಾನ್ಯವಾದಂತಹ ಒಂದು ಸಮುದ್ರ ಅಂತ ಇಟ್ಟುಕೊಳ್ಳುವ. ಆ ಸಮುದ್ರದಲ್ಲಿ ಬೃಹತ್ತಾಗಿರತಕ್ಕಂತಹ ತುಂಬ ದೊಡ್ಡದಾಗಿರತಕ್ಕಂತಹ
ಯಾವುದೋ ಒಂದು ಆಕಸ್ಮಿಕವಾಗಿರತಕ್ಕಂತಹ ನೀರಿನ ಏರು ಉಬ್ಬರ ಏರಿಳಿತ ಅಥವಾ ಭಯಂಕರವಾಗಿರತಕ್ಕಂತಹ ಅಲೆ ಇತ್ಯಾದಿಗಳಿಂದಾಗಿ ಯಾವ ರೀತಿಯಾಗಿ ಆ ನಾವೆ ಸಮುದ್ರದಲ್ಲಿರತಕ್ಕಂತಹ ಸಂಚಾರವನ್ನು ಮಾಡುವಂತಹ ನಾವೆ ಅದು ದಿಕ್ಕು ಕಾಣದಂತೆ ಆಗ್ತದೋ, ಇವರು ಇದು ದಾಸರು ಜಗನ್ನಾಥ ದಾಸರು ಕೊಟ್ಟಿರತಕ್ಕಂತಹ ಚಿಂತನೆ ಯಾವುದು ಅಂತ ಕೇಳಿದರೆ ಪ್ರಳಯ ಸಮುದ್ರದಲ್ಲಿರತಕ್ಕಂತಹ ದೋಣಿ. ಪ್ರಳಯ ಸಮುದ್ರದಲ್ಲಿ ಅಲ್ಲಿ ಒಂದು ದೋಣಿ, ಅದು ಏನಾಗಿರ್ತದೆ, ಮೊದಲೇ ಪ್ರಳಯ, ಮಹಾಪ್ರಳಯ, ಅಲ್ಲಿ ಆ ಪ್ರಳಯಕ್ಕೆ ಸಿಲುಕಿರತಕ್ಕಂತಹ ಒಂದು ನಾವೆ, ಒಂದು ದೋಣಿ ಅಥವಾ ಹಡಗು, ಅದು ಅದಕ್ಕೆ ಯಾವ ಬದಿಗೆ ಹೋಗಬೇಕು ಎಂಬಂತಹ ದಿಕ್ಕನ್ನು ಅದು ಕಾಣದೇ ಇರುವಂತೆ ಆಗ್ತದೆ. ಯಾಕೆ ಅಂತ ಕೇಳಿದರೆ ಆ ಪ್ರಳಯ ಜಲಧಿಗೆ ಸಿಲುಕಿ ಆ ನಾವೆಯ ದಿಕ್ಕುಗಳು ದಿಕ್ಕಾಪಾಲಾಗಿ ಯಾವ ಬದಿಗೆ ಹೋಗಬೇಕು, ಯಾವ ದಿಕ್ಕನ್ನು ಆಶ್ರಯಿಸಿಕೊಂಡು ತಾನು ಮುಂದುವರಿಯಬೇಕು ಎಂಬುದಾಗಿ ಅಲ್ಲಿರತಕ್ಕಂತಹ ನಾವಿಕನಿಗೋ ಅಥವಾ ಆ ದೋಣಿಯನ್ನು ಅಥವಾ ನಾವೆಯನ್ನು ನಡೆಸತಕ್ಕಂಥವನಿಗೆ ಗೊತ್ತಾಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಹೇಳುತ್ತಾರೆ, ಪುಂಡರೀಕಾಕ್ಷನಾಗಿರತಕ್ಕಂತಹ ಭಗವಂತ ಅವನು ಚತುರ್ಹೇಕ್ಷಣನ ಅಮಲ ಗುಣರೂಪಗಳ ಮನರಹಿತವಾದಂತಹ ನಿರ್ಮಲವಾದಂತಹ ಗುಣಗಳನ್ನು ಚಿಂತನೆ ಮಾಡುವಂತಹದ್ದು ಅಸಾಧ್ಯ. ಯಾಕೆ? ಭಗವಂತನ ಪೂರ್ಣವಾದಂತಹ ಗುಣಗಳ ಚಿಂತನೆ ಅದು ಅಸಾಧ್ಯವಾದದ್ದು. ಲಕ್ಷ್ಮೀದೇವಿಯು ಕೂಡ ಭಗವಂತನ ಅಸದೃಶವಾದಂತಹ ಅನ್ಯಾದೃಶವಾದಂತಹ ಮಹಿಮೆಗಳನ್ನು ಅವಳು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ಭಗವಂತನ ಗುಣ, ಭಗವಂತನ ರೂಪ, ಅದರಲ್ಲಿ ಮಲ ಇಲ್ಲ, ಅಮಲ. ಭಗವಂತನಿಗೆ ನಿರ್ಮಲ ಅಂತ ಅಂದರೆ ಯಾಕೆ? ಮಲ ರಹಿತನಾಗಿರತಕ್ಕಂಥವನು, ದೋಷ ಅದರ ಕಿಂಚಿತ್ತೂ ಕೂಡ ಅದರ ಸಂಪರ್ಕ ಇಲ್ಲದೇ ಇರತಕ್ಕಂಥವನು. ಅಂಥವನ ಅದ್ಭುತವಾದಂತಹ ಗುಣ, ಅವನ ರೂಪ, ಅವನ ಅನ್ಯಾದೃಶವಾದಂತಹ ಕ್ರಿಯೆ ಎಲ್ಲವನ್ನೂ ಕೂಡ ಚಿಂತನೆ ಮಾಡಿಕೊಂಡು ಇದನ್ನು ನಾವು ಚಿಂತನೆ ಮಾಡಬೇಕು. ಆದರೆ ಲಕ್ಷ್ಮೀದೇವಿ ಇಂತಹ ಎಲ್ಲ ಗುಣಗಳನ್ನು ನಾವು ನಿನ್ನೆಯ ದಿವಸ ಲಕ್ಷ್ಮೀದೇವಿಯ ಅವಳ ಸಾಮರ್ಥ್ಯವನ್ನು ಹೇಳುವಾಗ ಇಂಥ ಅನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಅಂತ ಒಂದು ಶಬ್ದವನ್ನು ಜಗನ್ನಾಥದಾಸರು ಬಳಸಿದರು. ಅಂದರೆ ಪ್ರಾಂತಗಾಣದೆ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ರೂಪದ ಅಥವಾ ಗುಣದ ರೂಪ ಇತ್ಯಾದಿಗಳ ಅಂತ ಎಂಬುದು ಕಾಣಲಿಲ್ಲ, ಕಾಣಿಸುವುದೂ ಇಲ್ಲ. ಅಂತಹ ಭಗವಂತನ ಕೊನೆಯನ್ನು ಕಾಣದೆ ಮತ್ತೇನು ಮಾಡ್ತಾಳೆ ಅಂತ ಕೇಳಿದರೆ ಲಕ್ಷ್ಮೀದೇವಿ ಅವನ ಅನ್ಯಾದೃಶವಾದಂತಹ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಚಿಂತನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೇನೆ ಭಗವಂತನ ಗುಣಗಳನ್ನಾಗಲಿ, ರೂಪಗಳನ್ನಾಗಲಿ, ಅಥವಾ ಕ್ರಿಯೆಗಳನ್ನಾಗಲಿ, ಅಥವಾ ಇನ್ನಿತರ ಅವನ ಯಾವ ವಿಚಾರಗಳನ್ನು ಕೂಡ ಲಕ್ಷ್ಮೀದೇವಿ ಸಾಕ್ಷಾತ್ ಮಡದಿಯಾಗಿರತಕ್ಕಂತಹ ಲಕ್ಷ್ಮೀ ರಮಣ, ಭಗವಂತನಿಗೆ ಹೆಸರೇನು ಅಂತ ಕೇಳಿದ್ರೆ ಲಕ್ಷ್ಮೀರಮಣ ಅಂತ ಹೆಸರು. ಅಂತಹ ಶ್ರೀರಮಣನಾಗಿರತಕ್ಕಂತಹ ಭಗವಂತನಿಗೆ ಭಗವಂತನ ಮಹಿಮೆಯನ್ನು ಲಕ್ಷ್ಮೀದೇವಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತಾದಮೇಲೆ ಅಲ್ಪಜೀವರು ಜೀವರ ಸಾಮರ್ಥ್ಯ ಅದು ಯಾವತ್ತೂ ಕೂಡ ಏನು ಮಾಡಿದ್ರೂ ಕೂಡ ಭಗವಂತನದ್ದು ಬಿಡುವ, ಕೇವಲ ಋಷಿಮುನಿಯಾದಿಗಳದ್ದು ಅಥವಾ ರುದ್ರಾದಿಗಳದ್ದು ಇಂದ್ರಾದಿಗಳ ಸಾಮರ್ಥ್ಯವನ್ನೇ ನಾವು ತಿಳ್ಕೊಳ್ಳುವಂತಹದ್ದು ಅಸಾಧ್ಯ. ಇನ್ನು ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳುವಂತಹದ್ದು ಎಲ್ಲಿಂದ ತಾನೇ ಸಾಧ್ಯ? ಅದು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಅಲ್ಪಜೀವರಿಗೆ ಅಳವಡಿದೇರಿಪ ಈ ಮಾಯವು ಜಗತ್ರಯದಿ.
ಯಾಕೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಕೇಳಿದ್ರೆ ಭಗವಂತ ಅಲ್ಲಿ ಲಕ್ಷ್ಮೀದೇವಿಗೆ ಹೆಸರೇನು ಅಂತ ಕೇಳಿದ್ರೆ ಮಾಯಾ ಅಂತ ಹೆಸರು. ಏನು ಮಾಯಾ ಅಂತ ಹೇಳಿದ್ರೆ ಅವಳನ್ನು ತನ್ನ ಪೂರ್ತಿಯಾದಂತಹ ಗುಣಗಳನ್ನಾಗಲಿ ಅಥವಾ ತನ್ನ ರೂಪಗಳನ್ನು ಅವಳು ವ್ಯಕ್ತಪಡಿಸೋದಿಲ್ಲ. ಇನ್ನು ಅಷ್ಟು ಮಾತ್ರವಲ್ಲದೆ ಭಗವಂತನ ಪೂರ್ತಿಯಾದಂತಹ ಒಂದು ಚಿತ್ರಣವನ್ನು ಕೂಡ ಅವಳು ಬರಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಅವಳ ಹೆಸರೇ ಅಜ್ಞಾನ, ಮಾಯಾ ಅಂತ. ಮಾಯಾ ಶಬ್ದಕ್ಕೆ ಅವಳು ಪೂರ್ಣವಾದಂತಹ ಜ್ಞಾನವನ್ನು ಬರದೇ ಇರುವಂತೆ ಮಾಡುತ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಮಾಯಾ ಅಂತ ಹೆಸರು. ಹೀಗೆ ಭಗವಂತನ ಮಹಿಮೆಯನ್ನು ಲಕ್ಷ್ಮೀದೇವಿಯಿಂದಲೂ ಕೂಡ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ಇನ್ನೊಂದು ಮಾಯಾ ಶಬ್ದಕ್ಕೆ ಮಯಟ್ ಅಂತ ಹೇಳಿದಾಗ ಪ್ರಾಚುರ್ಯ, ಆನಂದಮಯ ಅಂತ ಹೇಳಿದಾಗ ಅಸದೃಶವಾದಂತಹ ಇತರರಿಗೆ ಸಮಾನವಲ್ಲದೆ ಇರುವಂತಹ ಆನಂದ ಅವನಲ್ಲಿದೆ. ಆದ್ದರಿಂದಾಗಿ ಅವನು ಆನಂದಮಯ. ಹೀಗೆ ನಾವು ಅರ್ಥವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಮಾಯಾ ಅಂತ ಹೇಳಿದ್ರೆ ಇನ್ನೊಬ್ಬರಿಂದ ತಿಳ್ಕೊಳ್ಳಿಕ್ಕೆ ಅಸದೃಶವಾದಂತಹ, ಸಾಧ್ಯವಿಲ್ಲದೆ ಇರತಕ್ಕಂತಹ ಸಾಮರ್ಥ್ಯ ಉಳ್ಳವಳು ಲಕ್ಷ್ಮೀದೇವಿ. ಅಷ್ಟೇ ಅಲ್ಲದೆ ನಾರಾಯಣ, ಲಕ್ಷ್ಮೀನಾರಾಯಣರು ಎಂಬ ಎರಡೂ ಚಿಂತನೆಯನ್ನು ಕೂಡ ನಾವು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಇದಕ್ಕೆ ದೃಷ್ಟಾಂತ ಕೊಟ್ಟಂತಹದ್ದು ಯಾವುದು, ದೃಷ್ಟಾಂತ ಯಾವುದು ಅಂತ ಕೇಳಿದರೆ ಅದು ಒಂದು ನಾವೇ. ನಾವು ಸಾಮಾನ್ಯವಾದಂತಹ ದೃಷ್ಟಾಂತವನ್ನು ನೋಡುವುದಾದರೆ ಮೊದಲಿಗೆ ಹೇಳಿದ ಹಾಗೆ ಒಂದು ದೊಡ್ಡದಾಗಿರತಕ್ಕಂತಹ ಅಲೆ ಸಮುದ್ರ ಅಂತ ಇಟ್ಟುಕೊಳ್ಳುವ. ಸಮುದ್ರದಲ್ಲಿ ಒಂದು ಅಲೆ, ಅದು ಯಾವ ರೀತಿಯಾಗಿ ಅಂತ ಕೇಳಿದರೆ ಇತರರಿಂದ ಬಾಧಿಸಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂತಹದ್ದು. ಏನಾಗಿರ್ತದೆ, ಸಮುದ್ರದಲ್ಲಿ ಅಲೆಗಳು ಮೇಲಿಂದ ಮೇಲೆ ಬರ್ತಾ ಇರ್ತದೆ ಎಂದಿಟ್ಟುಕೊಳ್ಳುವ. ಆ ಅಲೆಗಳು ಮೇಲಿಂದ ಮೇಲೆ ಬರ್ತಾ ಇರುವಾಗ ಆ ನಾವೆಯನ್ನು ಅಥವಾ ಯಾವುದೋ ಒಂದು ಹಡಗನ್ನು ಅಥವಾ ಇನ್ನಿತರ ಯಾವುದೋ ಒಂದು ನೀರಿನಲ್ಲಿ ಸಂಚಾರ ಮಾಡುವುದನ್ನು ಅಂತಿಟ್ಟುಕೊಳ್ಳುವ. ನೀರಿನಲ್ಲಿ ಸಂಚಾರ ಮಾಡುವಂತಹ ವ್ಯವಸ್ಥೆಯಲ್ಲಿ ಒಬ್ಬ ಒಳಗಿರ್ತಾನೆ. ಅವನಿಗೆ ಯಾವ ರೀತಿಯಲ್ಲಿ ತಾನು ಆ ನಾವೆಯನ್ನು ನಡೆಸಬೇಕು ಎಂಬುದಾಗಿ ಗೊತ್ತಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವನಿಗೆ ಆ ದಿಕ್ಕಿನ, ತಾನು ದಿಕ್ಕಾಪಾಲಾಗಿ ಇರ್ತಾನೆ. ಯಾವ ದಿಕ್ಕಿನಲ್ಲಿ ತನ್ನ ನಾವೆಯನ್ನು ನಡೆಸಿಕೊಂಡು ಹೋಗಬೇಕು, ಯಾವ ದಿಕ್ಕಿಗೆ ಆ ನಾವೆಯನ್ನು ತಾನು ತೆಗೆದುಕೊಂಡು ಹೋಗಬೇಕು, ಯಾವ ದಿಕ್ಕಿನಲ್ಲಿ ಹೋದರೆ ತಾನು ಆ ಗಮ್ಯವಾದಂತಹ ಸ್ಥಾನ, ಗಮ್ಯಸ್ಥಾನವನ್ನು ತಾನು ಮುಟ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವನಿಗೆ ಯಾವತ್ತಿಗೂ ಕೂಡ ಅದರ ಒಂದು ಏನು ಮಾಡಿದರೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾವು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದಾಗ ಲಕ್ಷ್ಮೀದೇವಿಯಿಂದಲೂ ಕೂಡ ಪೂರ್ತಿಯಾಗಿರತಕ್ಕಂತಹ ಜ್ಞಾನ ಭಗವಂತನ ಬಗ್ಗೆ ಇಲ್ಲ, ಬರೋದಿಲ್ಲ ಎಂಬುದಾಗಿ ನಖದೋರಾಜದಂಥ ಪಂಡಿತಾಚಾರ್ಯರು ಹೇಳುವಾಗ ನಖದೋರಾಜದಂಥ ಸದ್ಗುಣ ಅಂತ ಹೇಳಿದಾಗೆ ಭಗವಂತನ ಒಂದು ಸಣ್ಣ ಉಗುರಿನ ಗುಣಗಳನ್ನು ಕೂಡ ಅವಳಿನ್ನೂ ಕೂಡ ಲೆಕ್ಕ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಭಗವಂತನ ಅನ್ಯಾದೃಶವಾದಂತಹ ಗುಣಗಳು ಎಷ್ಟಿದೆ ಅಥವಾ ಅವನನ್ನು ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು, ಮಾಡಬಹುದು ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳುತ್ತಾರೆ. ಈ ರೀತಿಯಾಗಿ ಆ ಪ್ರಳಯ ಸಾಗರದ ದೃಷ್ಟಾಂತವನ್ನು ತಿಳಿಸಿಕೊಟ್ಟು ಜಗತ್ರಯದಿ ಯಾರನ್ನೂ ಕೂಡ ಭಗವಂತನ ಈ ಮಾಯಾ ಅಥವಾ ಲಕ್ಷ್ಮೀದೇವಿಯ ಮಾಯಾ ಎಂಬುದು ಅದು ಜ್ಞಾನಿಯನ್ನೂ ಕೂಡ ಬಿಡಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಜ್ಞಾನಿಗಳೂ ಸಹಿತ ಕೆಲವೊಂದು ಸಂದರ್ಭದಲ್ಲಿ ಭಗವಂತನ ಬಗ್ಗೆಯೋ ಅಥವಾ ಲಕ್ಷ್ಮೀದೇವಿಯ ಬಗ್ಗೆಯೋ ಪೂರ್ಣವಾಗಿರತಕ್ಕಂತಹ ಒಂದು ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ ಅವರು ಎಡವಿದ್ದಿದೆ. ರುದ್ರಾದಿಗಳು, ಇಂದ್ರಾದಿಗಳು, ಇನ್ನು ಋಷಿಮುನಿಯಾದಿಗಳು ಇವರೆಲ್ಲರೂ ಕೂಡ ಭಗವಂತನಿಗೇನೆ
ಎದುರಿನಿಂದಂತಹ ಅಂದರೆ ಭಗವಂತನಿಗೆ ಎದುರಾಗಿ ಹೋಗಿರತಕ್ಕಂತಹ ಸಂದರ್ಭಗಳೂ ಇದೆ. ವಾಯುದೇವರನ್ನು ಬಿಟ್ಟು ಇನ್ನಿತರ ಎಲ್ಲ ದೇವತಾ ಕಕ್ಷೆಯಲ್ಲಿರತಕ್ಕಂತಹ ದೇವತೆಗಳು ಭಗವಂತನ ವಿರುದ್ಧವಾಗಿರತಕ್ಕಂತಹ ಒಂದಷ್ಟು ತಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ತಾವು ಮಾಡಿದ್ದಿದೆ. ರುದ್ರಾದಿಗಳು, ಇಂದ್ರಾದಿಗಳು, ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಋಷಿಮುನಿಯಾದಿಗಳು ಇವರೆಲ್ಲರೂ ಕೂಡ ಭಗವಂತನ ವಿರುದ್ಧವಾಗಿರತಕ್ಕಂತಹ ಚಿಂತನೆಯಲ್ಲಿ, ಭಗವಂತನ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ನಡೆದುಕೊಂಡು ಹೋದದ್ದು ಅದಕ್ಕೆ ದೃಷ್ಟಾಂತಗಳು ಸಿಗ್ತವೆ. ಆದರೆ ಭಗವಂತನನ್ನ ವಿರುದ್ಧವಾಗಿರತಕ್ಕಂತಹ ಚಿಂತನೆ, ಭಗವಂತನಿಗೆ ವಿರುದ್ಧವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಯಾವತ್ತೂ ಕೂಡ ಮೂಲ ರೂಪದಲ್ಲಿಯೂ ಇಲ್ಲ. ಇನ್ನು ಅವತಾರ ರೂಪದಲ್ಲಿ ಹನುಮಂತನಾಗಿದ್ದಾಗ, ಇನ್ನು ರಾಮ, ಕೃಷ್ಣ, ಇತರ ಎಲ್ಲ ದೇವತಾ ಭಗವಂತನ ಅವತಾರದಲ್ಲಿ ಪ್ರಾಣದೇವರ ಅವತಾರವಿದ್ದಾಗ ಆ ಪ್ರಾಣದೇವರು ಯಾವ ಕಾಲಕ್ಕೂ ಕೂಡ ಭಗವಂತನ ವಿರುದ್ಧವಾಗಿರತಕ್ಕಂತಹ ಚಿಂತನೆ, ಭಗವಂತನ ವಿರುದ್ಧವಾಗಿರತಕ್ಕಂತಹ ನಡವಳಿಕೆ ಇದನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಅಷ್ಟು ದೊಡ್ಡ ಜ್ಞಾನಿಗಳ ಪಾಡೆ ಆ ರೀತಿಯಾಗಿರುವಾಗ ಸಾಮಾನ್ಯವಾದಂತಹ ಜೀವರಾಶಿಗಳು ಭಗವಂತನನ್ನು ತಿಳಿಯುವಂತಹದ್ದರಲ್ಲಾಗಲಿ ಅಥವಾ ಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀ ಮಹಿಮೆಯನ್ನು ತಿಳ್ಕೊಳ್ಳುವಂತಹದ್ದರಲ್ಲಾಗಲಿ ಇದರಲ್ಲಿ ಎಡುವಂತಹದ್ದು ಅದು ಸಹಜ ಎಂಬುದಾಗಿ ದಾಸರು ನಮಗೆ ಅದರ ಚಿಂತನೆಯನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನ ಮಹಿಮೆಯನ್ನು ಪಂಡಿತಾಚಾರ್ಯರು ಬೇಕಾದಷ್ಟು ಇದರಲ್ಲಿ ವಿಷ್ಣು ಸ್ತುತಿಯಲ್ಲಿ ಭಗವಂತನ ಬಗ್ಗೆ, ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ ಚಿಂತನೆ ಇದೆಲ್ಲದರ ಬಗ್ಗೆ ನಮಗೆ ಚಿಂತನೆ ಕೊಟ್ಟದ್ದು ಇದೆ. ವಿಷ್ಣು ಸ್ತುತಿಯನ್ನು ನಾವು ಅವಲೋಕನ ಮಾಡಿದಾಗ ಆ ವಿಷ್ಣು ಸ್ತುತಿಯಲ್ಲಿ ಭಗವಂತನ ವ್ಯವಸ್ಥೆ ಅಷ್ಟು ಮಾತ್ರವಲ್ಲದೆ ಲಕ್ಷ್ಮೀದೇವಿಯ ಚಿಂತನೆ ಈ ಎರಡೂ ಕೂಡ ಇದರಲ್ಲಿ ಮಾಡಿದ್ದಿದೆ. ಅದಕ್ಕೋಸ್ಕರ ಭಗವಂತನನ್ನು ತಿಳ್ಕೊಳ್ಳುವಂತಹ ಒಂದು ಸಾತ್ವಿಕವಾದಂತಹ ಒಂದು ಪ್ರಯತ್ನವನ್ನು ನಮ್ಮಿಂದ ನಡೆಸಲಿ ಎಂಬಂತಹ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಮಾತ್ರ ನಾವು ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಹೇಳಿದರೆ ಸಾಮಾನ್ಯವಾದಂತಹ ಜೀವರಾಶಿಗಳು ಭಗವಂತನನ್ನು ತಿಳ್ಕೊಳ್ಳುವುದು ಹೇಗೆ ಅಥವಾ ಭಗವಂತನ ಮಹಿಮೆಯನ್ನು ಕಾಣುವುದಾದರೂ ಹೇಗೆ, ಅದಕ್ಕೆ ನಮಗಿರತಕ್ಕಂತಹ ಒಂದಷ್ಟು ಅವಕಾಶಗಳು ಅಥವಾ ಯಾವುದು ಅಂತ ಕೇಳಿದ್ರೆ ಅದು ಕೇವಲ ಪುರಾಣಗಳು ಹೀಗೆ ಮಾತ್ರ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ಮಹಿಮೆಯ ವರ್ಣನೆಯನ್ನು ಮಾಡ್ತಾರೆ. ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಯ ಗಯಾಸುರಾರ್ದನ ಮೌನಿಕುಲ ಸನ್ಮಾನ್ಯ ಮಾನದ ಮಾತುಳ ಧ್ವಂಸಿ ದೀನಜನ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿಯೆಂದು ಅನುದಿನದಿ ನಂಬಿದವರನ್ನು ಪೊರೆವ. ಭಗವಂತ ಪೊರೆಯುತ್ತಾನೆ ಅಂತ ಹೇಳ್ತಾರೆ. ಎಂಥವರನ್ನು ಪೊರೆಯುತ್ತಾನೆ, ಎಂಥವರನ್ನು ಭಗವಂತ ಅನುಗ್ರಹ ಮಾಡ್ತಾನೆ, ಎಂಥವರನ್ನು ಭಗವಂತ ಉದ್ಧಾರ ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೆ ಎಲ್ಲ ಉಪಾಸನೆಗಳು ನಮಗೆ ಬೇಕು. ಭಗವಂತನನ್ನು ಶ್ರೀನಿಕೇತನ, ಭಗವಂತ ಶ್ರೀ ಲಕ್ಷ್ಮೀದೇವಿಗೆ ಏನಾಗಿದ್ದಾನೆ ನೆಲೆ. ಯಾರು ಭಗವಂತ ಲಕ್ಷ್ಮೀದೇವಿಗೆ ಒಡೆ ಯಾರು, ಲಕ್ಷ್ಮೀ ಯಾರ ಅಧೀನವಾಗಿದ್ದಾಳೆ ಅಂತ ಕೇಳಿದರೆ ಅದು ಭಗವದಧೀನ. ಹರಿಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಂತ ನಮಗೆ ವೇದಗಳು, ಪುರಾಣ, ಉಪನಿಷತ್ತುಗಳು ಹೇಳಿಕೊಡುವಂತೆ ಭಗವಂತನ ಅಧೀನವಾಗಿರತಕ್ಕಂಥವಳು ಅನ್ಯರ ಅಧೀನವಾಗಿರದೆ ಬೇರೆ ಯಾರದ್ದಾದರೂ ಅಧೀನವಾಗಿದ್ದಾಳೋ ಅಂತ ಕೇಳಿದ್ರೆ ಇನ್ನಿತರ ಯಾರ ಅಧೀನವಾಗಿ ಇರದೇ ಇರತಕ್ಕಂಥವಳು ಲಕ್ಷ್ಮೀದೇವಿ. ಶ್ರೀನಿಕೇತನ, ಅವಳಿಗೆ ನಿಕೇತನ, ಅವಳಿಗೆ ಆಶ್ರಯ ಯಾರು ಅಂತ ಕೇಳಿದ್ರೆ ಬೇರೆ ಯಾರು ಆಶ್ರಯ, ಕೇವಲ ಭಗವಂತ ಒಬ್ಬನೇ ಆಶ್ರಯ. ಪರಸ್ಪರ ಲಕ್ಷ್ಮೀನಾರಾಯಣಂ ಅಂತ ಹೇಳಿಕೊಂಡು ಅವರಿಬ್ಬರೂ ಕೂಡ ನಿತ್ಯಾಭಿಯೋಗಿಗಳಾಗಿರತಕ್ಕಂಥವರು. ಅಂತಹ ನಿತ್ಯಾಭಿಯೋಗಿಗಳಾಗಿರತಕ್ಕಂತಹ ಭಗವಂತನನ್ನು
ಶ್ರೀನಿಕೇತನ ಅಂತ ಉಪಾಸನೆ ಮಾಡಬೇಕು. ಶ್ರೀದೇವಿಗೆ ನಿಕೇತನ ಆಶ್ರಯ ಅಂತ. ಅದಾದ ಮೇಲೆ ಶ್ರೀನಿಕೇತನ ಸಾತ್ವತಾಂಪತಿ, ಭಗವಂತ ಸಜ್ಜನರನ್ನ ಅವನು ಅನುಗ್ರಹ ಮಾಡ್ತಾನಂತೆ. ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಯಾರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಅನುಗ್ರಹ ಮಾಡ್ತಾನೆ, ಭಗವಂತ ಉದ್ಧಾರ ಮಾಡ್ತಾನೆ. ಯಾರನ್ನ? ಪ್ರಹ್ಲಾದ ವರದ, ಪಾಂಚಾಲಿ ವರದ, ರುಗ್ಮಾಂಗದ ವರದ, ಧ್ರುವ ವರದ, ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಇವರೆಲ್ಲರೂ ಕೂಡ ಭಗವಂತನನ್ನು ನಂಬಿ ಇದ್ದಂಥವರು. ಭಗವಂತನೇ ತಮಗೆ ಆಶ್ರಯ, ಇನ್ನಾರು ಗತಿ ಇಲ್ಲ ಎಂಬುದಾಗಿ ಅವರು ಉಪಾಸನೆ ಮಾಡಿದವರು. ಅದರಿಂದಾಗಿ ರುಕ್ಮಾಂಗದ ವರದ, ಪ್ರಹ್ಲಾದ ವರದ, ಪಾಂಚಾಲಿ ವರದ, ಉದ್ಧವ ಪ್ರಿಯ, ನಾರದ ಪ್ರಿಯ, ಪಾಂಡವ ಪ್ರಿಯ ಅಂತ ಹೇಳಿದಾಗೆ ಇವರೆಲ್ಲರೂ ಕೂಡ ಬೇರೆ ಯಾರೂ ಕೂಡ ನಮಗೆ ಗತಿ ಇಲ್ಲ, ನಮ್ಮನ್ನು ಉದ್ಧಾರ ಮಾಡುವುದು ಅಂತಾದರೆ ಅದವರು ಮಾತ್ರ ಅಂತ ಹೇಳಿಕೊಂಡು ತಾವು ದೃಢವಾಗಿ ಚಿಂತನೆಯನ್ನು ಮಾಡಿ ಇದ್ದಂಥವರು. ಆದ್ದರಿಂದ ಭಗವಂತ ಸಾತ್ವತಾಪತಿ, ಸಜ್ಜನರನ್ನ ಪತಿ, ಅವರಿಗೆ ಸ್ವಾಮಿ. ಸಜ್ಜನರಿಗೆ ಸ್ವಾಮಿ ಅಂತ ಹೇಳಿದ್ರೆ, ಸಜ್ಜನರಿಗೆ ಸ್ವಾಮಿ ಏನು? ಸಜ್ಜನರನ್ನ ಅವರನ್ನು ಉದ್ಧಾರ ಮಾಡ್ತಾನೆ, ಸಜ್ಜನರಿಗೆ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಸಾತ್ವತಾಂಪತಿ ಭಗವಂತ ಜ್ಞಾನಗಮ್ಯ. ಭಗವಂತ ಬೇರೆ ಯಾವುದಾದ್ರೂ ಕೂಡ ಭಗವಂತನ ತಿಳ್ಕೊಳ್ಳಿಕ್ಕೆ ಬರ್ತದ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತ ದಾಶಾರ ಸತತಾಂಪತಿ ಅಂತ ಹೇಳಿಕೊಂಡು ಜ್ಞಾನಗಮ್ಯ ಪುರಾತನಃ. ಉಪನಿಷತ್ತು ಭಗವಂತನನ್ನು ಮಹಾಭಾರತದಲ್ಲಿ ಬರುವಂತಹ ಸಹಸ್ರನಾಮ ಹೇಳುವಂತೆ ಭಗವಂತ ಜ್ಞಾನಗಮ್ಯ, ಜ್ಞಾನದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಯೋಗ್ಯ, ಅಥವಾ ಜ್ಞಾನದಿಂದ ಮಾತ್ರ ಹೊಂದಲಿಕ್ಕೆ ಯೋಗ್ಯ. ಕರ್ಮದ ಮೂಲಕವಾಗಿ ಹೊಂದುತ್ತೇನೆ ಅಂತ ಹೇಳಿದ್ರೆ, ಕರ್ಮ ಎಂಬುದು ಸಹಕಾರಿ ಕಾರಣ ಆಗ್ತದೆ ಅಷ್ಟೇ ಹೊರತು ಮೂಲ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಣ ಜ್ಞಾನ ಮಾತನಾಡಿ. ಕರ್ಮ ಏನಾಗ್ತದೆ? ಕರ್ಮ ಅದು ಭಗವಂತನನ್ನು ಕಾಣಲಿಕ್ಕೆ ಅದು ಉಪಕಾರ ಅಲ್ಲ. ಮತ್ತೆ ಅದು ಹೇಗೆ ಉಪಕಾರ ಅಂತ ಕೇಳಿದ್ರೆ ಅವಾಂತರತ್ವೇನ, ನೇರ ಕಾರಣ ಅಲ್ಲ. ಭಗವಂತನನ್ನು ಕಾಣಲಿಕ್ಕೆ ಕರ್ಮವನ್ನು ಮಾಡ್ತಾನೆ. ಕರ್ಮ ಮಾಡಿದ ಅಂತ ಹೇಳಿದ ಮೇಲೆ ಏನಾಯಿತು? ಅದರಿಂದ ಅಂತಃಕರಣ ಶುದ್ಧಿ ಆಯಿತು. ಅಂತಃಕರಣ ಶುದ್ಧಿಯಾಗಿ ತಾನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ತಾನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡಿ ಅದಾದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದರಲ್ಲಿ ಇನ್ನಷ್ಟು ತನ್ನ ಪ್ರವೃತ್ತಿಯನ್ನು ಮಾಡ್ತಾನೆ. ಹೀಗೆ ಶ್ರವಣ ಮನನ ನಿಧಿಧ್ಯಾಸನ ಹೀಗೆ ಮಾಡಿ 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 ಅದಾದ ಮೇಲೆ ಅವನನ್ನು ಧ್ಯಾನದ ಮೂಲಕವಾಗಿ ಕಂಡುಕೊಳ್ತಾನೆ. ಆದ್ದರಿಂದ ಭಗವಂತ ಯಾವುದರಿಂದ ಕಾಣ್ತಾನೆ, ಯಾವುದರಿಂದ ಭಗವಂತ ನಮಗೆ ಒಲಿಯುತ್ತಾನೆ ಅಂತ ಕೇಳಿದರೆ ಜ್ಞಾನ, ಕೇವಲ ಜ್ಞಾನ. ಯಾಕೆ? ಜ್ಞಾನಕ್ಕೆ ಕೃಷ್ಣ ತುಂಬ ಮಹತ್ವವನ್ನು ಕೊಟ್ಟಿದ್ದಾನೆ. ಜ್ಞಾನಕ್ಕಿಂತ ಮಿಗಿಲಾದಂತಹ ಒಂದು ವ್ಯವಸ್ಥೆ ಯಾವುದೂ ಇಲ್ಲ. ನೀವು ಜ್ಞಾನವನ್ನು ಏನಾದರೂ ಕೂಡ ಅನುಸರಿಸಿಕೊಂಡು ಹೋದ್ರಿ ಅಂತಾದರೆ ಭಗವಂತ ನಿಶ್ಚಿತವಾಗಿಯೂ ಕೂಡ ತಾನು ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ಜ್ಞಾನಗಮ್ಯ. ಇತರ ಸಾಧನೆಗಳಿಗಿಂತ ನಾನೊಂದಷ್ಟು ಏನೋ ಸಾಧನೆಗಳನ್ನು ಮಾಡ್ತೇನೆ ಅಂತ ಹೇಳಿದರೆ ಅದಲ್ಲ. ಭಗವಂತ ಕಾಣುವುದು, ಸಿಗುವುದು ಯಾವುದಕ್ಕೆ? ಕೇವಲ ಜ್ಞಾನ. ನೀವು ಜ್ಞಾನವನ್ನು ಎಷ್ಟು ಅವನನ್ನು ನೀವು ಎಷ್ಟೆಲ್ಲ ನೀವು ಬಗೆಯಲ್ಲಿ ಉಪಾಸನೆ ಮಾಡಿ ಅವನನ್ನು ತಿಳ್ಕೊಳ್ಬೇಕು ಅಂತ ನೀವು ಎಷ್ಟೆಲ್ಲ ಪ್ರಯತ್ನವನ್ನು ಪಡ್ತೀರೋ ಅದಕ್ಕೆ ಭಗವಂತ ಸಿಗ್ತಾನೆ. ಅದರಿಂದಾಗಿ ಭಗವಂತ ಜ್ಞಾನಗಮ್ಯ ಅಂತ ಇದ್ದ. ಅದಾದ ಮೇಲೆ ಜ್ಞಾನಗಮ್ಯ ಗಯಾಸುರಾರ್ಧನ. ಭಗವಂತ ಈ ಗಯಾ ಕ್ಷೇತ್ರದಲ್ಲಿ ತಾನು ಗಯಾಸುರನನ್ನು ಸಂಹಾರ ಮಾಡಿ ಅವನ ಮೇಲೆ ತನ್ನ ಪಾದವನ್ನು ಇರಿಸಿ ಅಲ್ಲಿ ವಿಶೇಷವಾಗಿರತಕ್ಕಂತಹ ಆ ಪಿಂಡ ಪ್ರದಾನಾದಿಗಳನ್ನು ಅಮಾವಾಸ್ಯೆಯ ದಿವಸ ಭಗವಂತನ ಗಯಾ ರೂಪಿಯಾಗಿರತಕ್ಕಂತಹ ಗಯಾಶ್ರಾದ್ದ ಎಂಬುದು ತುಂಬ ಮಹತ್ವವನ್ನು ಪಡೆದಿರತಕ್ಕಂತಹದ್ದು.
ವಾಸ್ತವಿಕವಾಗಿ ಗಯ ಅದು ಅಸುರ. ಆದರೆ ಗಯ ಎಂಬಂತಹ ಅಸುರನನ್ನು ಭಗವಂತ ಸಂಹಾರ ಮಾಡಿ ಅವನ ಮೇಲೆ ತನ್ನ ಪಾದವನ್ನು ಇಟ್ಟದ್ದರಿಂದಾಗಿ ಅಲ್ಲಿ ಮಾಡುವಂತಹ ಪಿಂಡ ಪ್ರದಾನಾದಿಗಳು ಅಥವಾ ಇತರ ಎಲ್ಲ ಕರ್ಮಗಳು ಕೂಡ ಅದು ಗಯಾದ ಪುಣ್ಯ. ಅಂದರೆ ಯಾಕೆ ಅಲ್ಲಿರತಕ್ಕಂತಹ ಒಂದು ಭಗವಂತನ ಪಾದವನ್ನು ನಾವು ಚಿಂತನೆ ಮಾಡಿಕೊಂಡು ಸಾಕ್ಷಾತ್ ಭಗವಂತನ ಪಾದಕಮಲಗಳಲ್ಲಿ ಆ ಪಿತೃದೇವತೆಗಳ ಆರಾಧನೆಯನ್ನು ಮಾಡುವಂತಹದ್ದು ಎಂಬ ಚಿಂತನೆಯನ್ನು ಮಾಡಿಕೊಂಡು ಈ ಇನ್ನಿತರ ಯಾವ ನಾವು ಪಿತೃ ಕಾರ್ಯವನ್ನು ಮಾಡ್ತೇವೆಯೋ ಅದಕ್ಕೆ ಭಗವಂತ ಅನಂತವಾಗಿರತಕ್ಕಂತಹ ಫಲವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಹೆಸರೇನು ಅಂತ ಕೇಳಿದ್ರೆ ಗಯಾಸುರಾರ್ಧನ ಅಂತ. ಅಂದರೆ ಏನು? ಪಿತೃಗಳಿಗೆ ಭಗವಂತ ಸದ್ಗತಿಯನ್ನು ಕೊಡುವಂತಹದ್ದು ಎಲ್ಲಿ? ಗಯಾ ಅಸುರನ ಮೇಲಿರತಕ್ಕಂತಹ ತನ್ನ ಪಾದದಲ್ಲಿರತಕ್ಕಂತಹ ಪಾದದ ಮೂಲಕವಾಗಿ ಪಿತೃಗಳಿಗೆ ತಾನು ಸದ್ಗತಿಯನ್ನು ನೀಡತಕ್ಕಂಥವನು. ಆದ್ದರಿಂದ ಭಗವಂತನಿಗೆ ಅಸುರನನ್ನು ಏನು ಗಯಾಸುರಾರ್ಧನ ಅಂತ ಹೇಳಿದಾಗ ಇಲ್ಲಿ ನಾವೇನು ಇಟ್ಟುಕೊಳ್ಳಬೇಕು ಅಂತ ಕೇಳಿದ್ರೆ ಉಪಲಕ್ಷಣವಾಗಿ ಕೇವಲ ನಾವು ಗಯಾಸುರಾರ್ಧನ ಅಂತ ಹೇಳಿದಾಗ ಗಯಾಸುರ ಮಾತ್ರನ ಅಂತ ಕೇಳಿದ್ರೆ ಇಲ್ಲ. ಭಗವಂತ ಬೇಕಾದಷ್ಟು ರಾವಣಾದಿಗಳನ್ನು ಶ್ರೀಕೃಷ್ಣ ನಾವು ನೋಡಿಕೊಂಡು ಹೋದರೆ ಅಲ್ಲಿ ಕೃಷ್ಣಾಷ್ಟೋತ್ತರದಲ್ಲಿ ಭಗವಂತನ ಅನಂತವಾಗಿರುತ್ತೆ 108 ರೂಪಗಳನ್ನು 108 ಹೆಸರುಗಳನ್ನು ನಾವು ಹೇಳ್ತೇವೆ. ಶಿಶುಪಾಲ ಶರಶ್ಚೇತ್ತ ಮಧುರಾನಾಥೋ ದ್ವಾರಕಾನಾಯಕೋ ಬಲಿ, ಹೀಗೆ ಆ ಬಲಿಯನ್ನು ಉದ್ಧಾರ ಮಾಡಿದವನು. ಅಷ್ಟು ಮಾತ್ರವಲ್ಲದೆ ಇನ್ನಿತರ ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ ನಂದವ್ರಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿತ್ತಾಂಗ, ಹೀಗೆ ಭಗವಂತನನ್ನು ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಾಗಿ ನಾವು ಉಪಾಸನೆಯನ್ನು ಮಾಡ್ತೇವೆ. ಆದ್ದರಿಂದ ಗಯಾಸುರಾರ್ಧನ ಅಂತ ಹೇಳಿದಾಗ ಗಯ ಎಂಬಂತಹ ಅಸುರ ಉಪಲಕ್ಷಣ. ಗಯ ಆಸುರೀ ಶಕ್ತಿಯಲ್ಲಿ ಮೆಟ್ಟಿ ಹಾಕುವಂತಹ ವಿಚಾರದಲ್ಲಿ ಭಗವಂತ ಮುಂದೆ. ಯಾವತ್ತೂ ಕೂಡ ಆಸುರೀ ಶಕ್ತಿಗಳು ಅದು ಒಂದು ಕ್ಷಣದಲ್ಲಿ ಬೇಕಾದರೆ ಅವುಗಳಿಗೆ ಪ್ರಾಬಲ್ಯ ಬರಬಹುದು. ಯಾಕೆ? ಒಂದು ಕ್ಷಣದಲ್ಲಿ ಆಸುರಿ ಶಕ್ತಿಗಳು ದೇವತೆಗಳು ದೇವತಾ ಪದವಿಗೆ ದೇವತಾ ಸ್ವರ್ಗಕ್ಕೆ ಹೋಗಿ ದೈತ್ಯರು ಒಂದು ಕ್ಷಣ ತಾವು ಆಕ್ರಮಣವನ್ನು ಮಾಡಿ ಅಲ್ಲಿ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಆಸುರಿ ಶಕ್ತಿ ಎಂಬುದು ಇಂದ್ರಾದಿಗಳನ್ನು ಸೋಲಿಸಿದ್ದು, ಇಂದ್ರಾದಿಗಳನ್ನು ಯಾವುದೇ ರೀತಿಯಾಗಿರತಕ್ಕಂತಹ ಸಾಮರ್ಥ್ಯವನ್ನು ಕೊಡದೇ ಇರತಕ್ಕಂತಹದ್ದು ಬೇಕಾದಷ್ಟಿದೆ. ಆದರೆ ಭಗವಂತ ಯಾವತ್ತೂ ಕೂಡ ಆಸುರಿ ಶಕ್ತಿಯ ಪರವಾಗಿ ಇದ್ದದ್ದು ದೃಷ್ಟ ಅಂತ ಇಲ್ಲವೇ ಇಲ್ಲ. ಮತ್ತು ಭಗವಂತ ಆಸುರಿ ಶಕ್ತಿಯನ್ನು ಯಾವ ಕಾಲಕ್ಕೂ ಕೂಡ ಉದ್ಧಾರ ಮಾಡಿದ್ದು ಇಲ್ಲವೇ ಇಲ್ಲ. ಯಾವ ದೃಷ್ಟಾಂತದಲ್ಲಿಯೂ ಕೂಡ ಅಸುರ ಉದ್ಧಾರ ಆದ ಅಂತ ಇಲ್ಲವೇ ಇಲ್ಲ. ಆಸುರಿ ಶಕ್ತಿಯನ್ನು ಭಗವಂತ ಅವರವರ ಲೋಕಕ್ಕೆ ಯಾವುದೋ ಒಂದು ಅರ್ಧಂತಮಸ್ಸಿಗೋ ಅಥವಾ ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವರನ್ನು ಲೋಕಕ್ಕೆ ಕಳಿಸಿದ್ದು ಇದ್ದೇ ಇದೆ. ಆದ್ದರಿಂದ ಭಗವಂತನಿಗೆ ಹೆಸರೇನು ಅಂತ ಕೇಳಿದ್ರೆ ಗಯಾಸುರಾರ್ಧನ, ಅಸುರಮರ್ಧನ. ಭಗವಂತನಿಗೆ ಆಸುರಿ ಶಕ್ತಿ ಎಂಬುದನ್ನು ಯಾವತ್ತೂ ಕೂಡ ಭಗವಂತ ಉದ್ಧಾರ ಮಾಡಲಿಲ್ಲ. ಅದಾದ ಮೇಲೆ ಮೌನಿ ಕುಲ ಸನ್ಮಾನ್ಯ ಮನನಶೀಲಾ ಮೌನಿ. ಯಾರು ಮುನಿಗಳು ಅಂತ? ಮುನಿಗಳು ಅಂತ ಹೇಳಿದ್ರೆ ಯಾರು ಮನನವನ್ನು ಮಾಡ್ತಾರೆ ಅವರು ಮುನಿಗಳು. ಮನನಶೀಲಾ ಮುನಯ, ಅವರು ಯಾವತ್ತೂ ಕೂಡ ಯಾವುದನ್ನು ಚಿಂತನೆ ಮಾಡ್ತಾರೆ? ಕೇವಲ ಭಗವಂತ. ಮೌನಿ ಕುಲ ಸನ್ಮಾನ್ಯ. ಯಾಕೆ ನಾವು ಹಿರಿಯರನ್ನೋ ಅಥವಾ ಜ್ಞಾನಿಗಳನ್ನೋ ಅಥವಾ ದೊಡ್ಡವರನ್ನು ಸ್ವಾಮಿಗಳನ್ನು ಇತ್ಯಾದಿಗಳನ್ನು ನಾವು ನೋಡಿದಾಗ ಯಾಕೆ ನಾವು ಅವರನ್ನು ಮುನಿ ಅಂತ ಕರೀತೇವೆ? ರಾಘವೇಂದ್ರ ಗುರುಗಳು, ಅದೇ ರೀತಿಯಾಗಿ ವಾದಿರಾಜರು, ಜಯತೀರ್ಥರು, ಜಯತೀರ್ಥ ಮುನಿ, ರಾಘವೇಂದ್ರ ಮುನಿ, ಅದಾದ ಮೇಲೆ ವಾದಿರಾಜೋ ಮುನಿ, ಎಲ್ಲ ಮುನಿಗಳು. ಯಾಕೆ ಮುನಿಗಳು ಅಂತ ಕೇಳಿದ್ರೆ ಅವರೆಲ್ಲರೂ ಕೂಡ ಮನನಶೀಲರು. ಅವರು ಮೌನವನ್ನು ಬಯಸಿದರು. ಎಲ್ಲಿ ಮೌನವನ್ನು ಬಯಸಿದ್ರು ಅಂತ ಕೇಳಿದರೆ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಮೌನವನ್ನು ಬಯಸಿ ಆಧ್ಯಾತ್ಮಿಕ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಆದ್ದರಿಂದ ಮೌನಿ ಕುಲ ಸನ್ಮಾನ್ಯ. ಮೌನಿಗಳಿಂದ ಯಾವತ್ತೂ ಕೂಡ ಜ್ಞೇಯ
ಅವರಿಂದ ವಂದ್ಯ ಮೌನಿಕುಲ ಸನ್ಮಾನ್ಯ, ಯಾವತ್ತೂ ಕೂಡ ಮಾನ್ಯರಾಗಿರತಕ್ಕಂಥವರು ಅಂತ ಹೇಳ್ತಾರೆ. ಮೌನಿಕುಲ ಸನ್ಮಾನ್ಯ ಮಾನದ, ಮಾನಂ ದದಾತಿ ಮಾನಂ ದ್ಯತಿ ಚ. ಭಗವಂತ ಮಾನವನ್ನ ಕೊಡ್ತಾನೆ. ಯಾಕೆ ಮಾನವನ್ನ ಅಂತ ಹೇಳಿದ್ರೆ ನಮ್ಮ ವಿಶೇಷವಾಗಿರತಕ್ಕಂತಹ ಬೇಕಾದಷ್ಟು ನಾವು ಮಾಡಿದಂತಹ ಪುಣ್ಯಗಳು ಅಥವಾ ಇನ್ನಿತರ ಎಲ್ಲ ಕರ್ಮಗಳಿಗನುಸಾರವಾಗಿ ಮಾನವೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕದೃಕ್. ನಮಗೆ ಮಹಾಭಾರತ ಕೊಡುವಂತಹ ಚಿಂತನೆ ಮಾನದಃ. ಕಿಂ ಮಾನದಃ ಅಂತ ಕೇಳಿದ್ರೆ ಮಾನಂ ದದಾತಿ, ನಮಗೆ ಸನ್ಮಾನವನ್ನು ಕೊಡ್ತಾನೆ. ಎಲ್ಲಿಂದ ಸನ್ಮಾನ ಕೊಡ್ತಾನೆ ಅಂತ ಕೇಳಿದ್ರೆ ಕೇವಲ ಬಾಹ್ಯವಾದಂತಹ ಮಾನ ಅಲ್ಲ, ಮತ್ತೆ ಆಂತರಿಕ ಮಾನ. ಯಾವುದು ಮಾನ? ಯಾವುದು ಮಾನವೋ ಅದು ಮಾನ, ಯಾವುದು ವಾಸ್ತವಿಕವಾಗಿರತಕ್ಕಂತಹ ಮಾನ ಅದು ಮಾನ, ಅಂದರೆ ಸನ್ಮಾನ. ಅದು ಭಗವಂತನ ವಿಚಾರವಾಗಿರತಕ್ಕಂತಹ ಮಾನದ. ಭಗವಂತನಿಗೆ ಮಾನದ ಅಂತ ಹೆಸರು. ಮಾನಂ ದದಾತಿ. ಇನ್ನು ಮಾನಂ ದ್ಯತಿ ಚ, ಮಾನವನ್ನ ದ್ಯತಿ, ಮಾನವನ್ನ ತುಂಡರಿಸ್ತಾನೆ. ಯಾರ ಮಾನವನ್ನ ತುಂಡರಿಸ್ತಾನೆ ಅಂತ ಹೇಳಿದ್ರೆ ಮಾನವನ್ನ ದ್ಯತಿ. ಯಾರ ಮಾನ ಅಂತ ಕೇಳಿದ್ರೆ ಯಾರಿಗೆ ಯೋಗ್ಯತೆ ಇಲ್ಲವೋ, ಯಾರ ಯೋಗ್ಯತೆಯನ್ನು ಮೀರಿರತಕ್ಕಂತಹ ವ್ಯವಸ್ಥೆಯಲ್ಲಿರ್ತಾರೋ ಅವರ ಮಾನವನ್ನ ದ್ಯತಿ, ಅದನ್ನು ತುಂಡರಿಸ್ತಾನೆ, ಅದನ್ನು ಸಂಹಾರ ಮಾಡ್ತಾನೆ, ಅದನ್ನು ಛೇದ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಮಾನದ ಎರಡೂ ಕೂಡ ಆಗಿದೆ. ಮಾನದೋ ಮಾನ್ಯೋ, ಭಗವಂತ ಮಾನ್ಯ. ನಾವು ವಿಷ್ಣು ಸಹಸ್ರನಾಮದ ಒಂದೊಂದು ರೂಪದ ಒಂದೊಂದು ಹೆಸರನ್ನು ನಾವು ಚಿಂತನೆ ಮಾಡಲಿಕ್ಕೆ ಕೂತುಕೊಂಡ್ರೆ ನಮಗೆ ಕಾಣುವಂತಹದ್ದು ಕೇವಲ ಒಂದು ನಾಮಗಳು ಅಥವಾ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳಬಹುದಷ್ಟೇ. ಆಚಾರ್ಯರು ಹೇಳುವಾಗ ಭಾರತ ಅದಕ್ಕಿರತಕ್ಕಂತಹದ್ದು ವೇದಕ್ಕೆ ಸ್ತ್ರೀರ್ಥತಾಂ ಶ್ರುತಿಶೋವಿತ್ತದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ವೈಷ್ಣವಂ ಪದ, ವೈಷ್ಣವಂ ಪದಂ ಯಾವುದು ವಿಷ್ಣು ಸಹಸ್ರನಾಮ ಇದೆಯೋ ಅದಕ್ಕೆ ಪದ ಸಹಸ್ರತಯಂ ಹಿ. ಒಂದೊಂದು ಶಬ್ದಗಳಿಗೂ ಕೂಡ ನೂರು ನೂರು ಅರ್ಥವನ್ನು ಹೇಳಿ, ಸಾವಿರ ಸಾವಿರ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಸ್ತ್ರೀರ್ಥತ ವೇದಗಳಿಗೆ 3 ಅರ್ಥ. ಸ್ತ್ರೀರ್ಥತ ಶ್ರುತಿಷು. ಭಾರತಂ ನನು ಶತಾರ್ಥಂ, ಭಾರತಕ್ಕಾಗುವಾಗ 3 ಅರ್ಥ. ಇನ್ನು ವಿಷ್ಣು ಸಹಸ್ರನಾಮಕ್ಕೆ 1000 ಅರ್ಥ ಅಂತ ಹೇಳಿಕೊಂಡು ಹೇಳ್ತಾರೆ. ಅದರಿಂದಾಗಿ ಮೌನಿಕುಲ ಸನ್ಮಾನ್ಯ ಮಾನದ, ಭಗವಂತನನ್ನು ನಾವು ಮಾನದ ಅಂತ ಉಪಾಸನೆ ಮಾಡಬೇಕು. ಆವಾಗ ನಮಗೆ ಮಾನವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಮಾನದ ಮಾತೃಳಧ್ವಂಸಿ. ಭಗವಂತ ಏನು ಮಾಡಿದ್ದಾನೆ? ಮಾತೃಳಧ್ವಂಸಿ ಅಂತ ಹೇಳಿದ್ರೆ ಸೋದರ ಮಾವನಾಗಿರತಕ್ಕಂತಹ ಕೃಷ್ಣನಾಗಿ ಬಂದ. ಅವನನ್ನು ಕಂಸ ಏನು ಮಾಡಿದ? ಮೋಸದ ಮೂಲಕವಾಗಿ ಅವನನ್ನು ಜೂಜಿಗೆ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಒಂದಷ್ಟು ಮಲ್ಲರನ್ನು ತಯಾರು ಮಾಡ್ತಾನೆ. ಅವನನ್ನು ಕರೀತಾನೆ. ಆ ಕರೆಯುವ ಮೂಲಕವಾಗಿ ತನ್ನ ಸಾವನ್ನು ತಾನೇ ಕರೆದುಕೊಂಡ. ಭಗವಂತ ಎಲ್ಲೋ ಇದ್ದ, ತಾನು ಕರೆದುಕೊಂಡು ಕೃಷ್ಣ ತಾನೇ ಅವನನ್ನು ಕರೆಸಿ, ವಿದುರನ ಮೂಲಕವಾಗಿ ಕರೆಸಿ ಏನು ಮಾಡಿದ ಅಂತ ಕೇಳಿದ್ರೆ ತನ್ನ ಸಾವನ್ನು ತಾನೇ ಕರೆಸಿಕೊಂಡ ಹಾಗಾಯಿತು. ಮೃತ್ಯು ಬಂದೇ ಬರುವಂತಹದ್ದು, ಅದನ್ನೇನು ಯಾರಿಂದಲೂ ಕೂಡ ತಪ್ಪಿಸುವಂತಹದ್ದಲ್ಲ. ಆದರೆ ಮಾತೃಳಧ್ವಂಸಿ ಕೃಷ್ಣ ಏನು ಮಾಡಿದ ಅಂತ ಕೇಳಿದ್ರೆ ಆ ಕಂಸನ ಒಳಗಿರತಕ್ಕಂತಹ 2 ರೂಪಗಳನ್ನು ಚಿಂತನೆ ಮಾಡಿ, ಅದು 2 ರೂಪಗಳಿತ್ತು, ಜಯ ವಿಜಯರಿದ್ರು ಇತ್ಯಾದಿಗಳು ಇರಲಿ. ಆದರೆ ಭಗವಂತನಿಗೆ ಇವನೇನು ಕಂಸನನ್ನ ಮರ್ದನ ಮಾಡಿದ. ಯಾಕೆ ಅಂತ ಕೇಳಿದ್ರೆ ಕಂಸ ಮಾಡಿರತಕ್ಕಂತಹ ಏನು ಆರಂಭದಿಂದ ತಾನು ತನ್ನ ತಂಗಿಯಾಗಿರತಕ್ಕಂತಹ ದೇವಿಕೆಯ ವ್ಯವಸ್ಥೆಯಿಂದ ಆರಂಭಿಸಿಕೊಂಡು ಒಂದಲ್ಲ ಎರಡಲ್ಲ ಆ ಮಕ್ಕಳ ಮರ್ದನವನ್ನು ಮಾಡಿಕೊಂಡು ಮಕ್ಕಳನ್ನು ಸಂಹಾರ ಮಾಡಿಕೊಂಡು ಶುರು ಮಾಡಿದ. ಅದಾದ ಮೇಲೆ ಆ ಪೂತನೆಯನ್ನು ಕಳಿಸುವ ಮೂಲಕವಾಗಿ ಇಡೀ ಮಥುರೆಯ ಅಲ್ಲಿರತಕ್ಕಂಥ ಎಲ್ಲ ಶಿಶುಹತ್ಯ ಎಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಅವನು ಪಣದೊಟ್ಟ. ಅದರಿಂದಾಗಿ ಆ ಎಲ್ಲ ದೋಷಗಳು ಕಂಸನಿಗೆ ಸೇರಿಕೊಂಡಿತು. ಅದರಿಂದಾಗಿ ಅವನಿಗೆ ಏನಾಯಿತು ಅಂತ ಕೇಳಿದ್ರೆ ಮಾತೃಳಧ್ವಂಸಿ. ಭಗವಂತ ಏನು ಮಾಡಿದ? ಕೃಷ್ಣಾವತಾರದಲ್ಲಿ ತನ್ನ ಮಾವನನ್ನು ಕೊಂದ. ಮಾತೃಳಧ್ವಂಸಿ ಎಂಬುದಾಗಿ ಅವನಿಗೆ ಕರೀತಾರೆ. ಮಾತೃಳಧ್ವಂಸಿ
ಮಧುರಿಪು ದೀನಜನ ಮಂದಾರ. ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಯೋಗಕ್ಷೇಮಂ ವಹಾಮ್ಯಹಂ. ಅರ್ಜುನ ಕೈ ಚೆಲ್ಲಿ ಕೂತಿದ್ದಾನೆ, ಏನೂ ಆಗೋದಿಲ್ಲ ಅಂತ ಹೇಳಿಕೊಂಡು ಕೂತಿದ್ದಾನೆ. ನನ್ನ ಹತ್ರ ಏನೂ ಬೇಡ, ನನ್ನವರಿದ್ದಾರೆ, ಇವರೆಲ್ಲರೂ ಕೂಡ ನನ್ನವರು, ನಾನು ಯುದ್ಧ ಮಾಡೋದಿಲ್ಲ. ವೇಪತುಷ್ಟ ಶರೀರೇಮೇ ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿಕೊಂಡು ನನ್ನ ಶರೀರಗಳೆಲ್ಲವೂ ಕೂಡ ಕಂಪಿಸ್ತಾ ಉಂಟು, ನನಗೆ ಯಾವುದೂ ಕೂಡ ಬೇಡ ಅಂತ ಹೇಳಿಕೊಂಡು ಆ ಕ್ಷಾತ್ರ ತ್ಯಾಗವನ್ನು ಮಾಡಿದಾಗ ಅವನನ್ನು ಭಗವದ್ಗೀತೆಯ ಮೂಲಕವಾಗಿ ಅವನು ಉದ್ಬೋಧನೆಗೊಳಿಸಿದವ ಭಗವಂತ ದೀನಜನ ಮಂದಾರ. ಬೇಕಾದಷ್ಟು ದೃಷ್ಟಾಂತಗಳು. ಯಾರೆಲ್ಲ ದೀನರು ಹೊಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಭಗವಂತನನ್ನ ಅಲ್ಲಿ ದ್ರೌಪದಿಯ ಮಾನದ ಅಪಹಾರ ಆಗುವಾಗ ಮಾನವನ್ನ ಕೊಟ್ಟು ರಕ್ಷಣೆ ಮಾಡಿದವ ಭಗವಂತ. ಅದಾದ ಮೇಲೆ ಅಲ್ಲಿ ಚಕ್ರೇಣ ನಕ್ರವದನಂ ವಿನಿಪಾಟಿತ ಸ್ಮಾತ್ ಅಂತ ಗಜೇಂದ್ರನಿಗೆ ಉದ್ಧಾರವನ್ನ ದೀನಜನ ಯಾರೆಲ್ಲ ಇದ್ದಾರೆ ಅಂತವರನ್ನ ಉದ್ಧಾರ ಮಾಡಿ ಭಗವಂತನೇ ಗತಿ ಅಂತ ಹೇಳಿಕೊಂಡು ಚಿಂತನೆ ಮಾಡಿದಂಥವರ ಎಲ್ಲ ಅನುಗ್ರಹವನ್ನು ಮಾಡಿದವನು ದೀನಜನ ಮಂದಾರ. ಮಧುರಿಪು ಭಗವಂತ ಅಂಥವರಿಗೆ ಮಧುನಾಮಕ ದೈತ್ಯವನ್ನ ಸಂಹಾರ ಮಾಡಿ ಮಧುಸೂದನ ಅಂತ ಹೇಳಿಕೊಂಡು ತಾನು ನಾಮಾಂಕಿತವನ್ನು ಪಡೆದುಕೊಂಡವನು. ಹೀಗೆ ಆ ಭಗವಂತ ಪ್ರಾಣದ ಜಗನ್ನಾಥ ವಿಠ್ಠಲ ಭಗವಂತ. ಈ ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ಜಗನ್ನಾಥದಾಸರು ಹೇಳ್ತಾರೆ, ನನಗೆ ಸ್ವಾಮಿಯಾಗಿರ್ತಕ್ಕಂತಹ ನನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನನ್ನನ್ನು ಮೋಕ್ಷದ ಕಡೆಗೆ ಅಂದರೆ ವಿಪಕ್ಷಿ ಪರಮಾತ್ಮನೋ ಏಕಾಕ್ಷರ ಕೋಶದಲ್ಲಿ ವಿ ಎಂಬಂತಹ ಶಬ್ದವನ್ನು ಪ್ರಯೋಗ ಮಾಡಿ ವಿಪಕ್ಷಿ ಪರಮಾತ್ಮನೋ ಅಂತ, ವಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಆ ಭಗವಂತನ ದಾರಿಯನ್ನು ತೋರಿಸತಕ್ಕಂಥವನು ಅಂತಹ ಜಗನ್ನಾಥ ವಿಠ್ಠಲ ತಾನೇ ಗತಿ ಎಂದು ಭಗವಂತನ ನಮಗೆ ನಾವು ಅನುಕೊಳ್ಳುತ್ತೇವೆ. ನನಗೆ ಯಾರಾದರೂ ಗತಿ ಇದ್ದಾರೆ, ನನಗೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗ ಇದ್ದಾನೆ, ನನ್ನ ಅಪ್ಪ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ ಅಂತ ಹೇಳಿಕೊಂಡು ನಾವು ಯೋಚನೆ ಮಾಡ್ತೇವೆ. ಆದರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಏವಕಾರವನ್ನು ಹಾಕಿಕೊಂಡು ಹೇಳಿರತಕ್ಕಂತಹದ್ದು ಒಂದೇ ಒಂದು ತ್ವಮೇವ. ಬೇರೆ ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಏವಕಾರ ಬೇಕಾಗಿರಲಿಲ್ಲ. ಮತ್ತೆ ತ್ವಮೇವ ನೀನೇ, ಬೇರೆ ಯಾರಾದರೂ ಗತಿ ಇದ್ದರೆ ಅಲ್ಲಿ ಏವಕಾರ ಬೇಕಾಗಿರಲಿಲ್ಲ. ತ್ವಮೇವ ಶರಣಂ ಮಮ ಅನ್ಯಥಾ ಶರಣಂ ನಾಸ್ತಿ, ನಾನು ಶರಣು ಹೊಂದಬೇಕಾ ನೀನೇ, ಬೇರೆ ಯಾರಾದರೂ ಇಲ್ಲ. ಯಾಕೆ? ಎಲ್ಲರೂ ಕೂಡ ಕಷ್ಟದಲ್ಲಿರುವವರೇ. ನೀನು ಯಾರನ್ನು ಬೇಕಾದರೂ ನೀವು ರುದ್ರಾದಿಗಳನ್ನು ಇಟ್ಟುಕೊಳ್ಳಿ, ಬ್ರಹ್ಮಾದಿಗಳನ್ನು ಬೇಕಾದ್ರೆ ಇಟ್ಟುಕೊಳ್ಳಿ, ಬ್ರಹ್ಮಾದಿಗಳನ್ನು ಆರಂಭಿಸಿಕೊಳ್ಳಿ ಬೇಕಾದರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಲ್ಲಿರುವವರೇ. ನಮ್ಮಷ್ಟು ಕಷ್ಟ ಇಲ್ಲ ಬ್ರಹ್ಮಾದಿಗಳಿಗೆ. ಎಲ್ಲಿಂದಾದರೂ ಇಟ್ಟುಕೊಳ್ಳಿ ನೀವು, ಬ್ರಹ್ಮಾದಿಗಳಿಂದ ಜೀವರಿಂದ ಆರಂಭಿಸಿಕೊಳ್ಳಿ. ಬ್ರಹ್ಮಾದಿಗಳಿಂದ ಆರಂಭಿಸಿಕೊಂಡು ಎಲ್ಲರೂ ಕೂಡ ಅವರು ಕೂಡ ಆಶ್ರಯ ಮಾಡಿದ್ಯಾರನ್ನ ಕೇಳಿದ್ರೆ ಅನ್ಯಥಾ ಶರಣನ್ನಾಸಿ ತ್ವಮೇವ ನೀನೇ ಅಲ್ವಾ, ತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಯವೈನ ರಕ್ಷಮ ಪುರುಷೋತ್ತಮ, ನನ್ನನ್ನು ರಕ್ಷಿಸ್ತಿ ಅಂತಾದರೆ ದ್ರೌಪದಿ ದೇವಿ ತನ್ನ ಮಾನಾಪಮಾನಗಳು, ನನ್ನ ಮಾನ ಅಪಮಾನ ಎರಡೂ ಕೂಡ ನಿನಗೆ. ನನಗೆ ಮಾನವನ್ನು ಕೊಡ್ತೀಯೋ ನಿನಗೆ ಅರ್ಪಿತ, ಅಪಮಾನವನ್ನು ಮಾಡ್ತೀಯೋ ಅದು ನಿನಗೇನೆ, ನನಗೇನು ಸಮಸ್ಯೆ ಇಲ್ಲ. ಆದರೆ ನಿನ್ನ ಹೆಸರು ಹಾಳಾಗ್ತದೆ ಮಾತ್ರ. ಏನು ಹೆಸರು ಆಗ್ತದೆ ಅಂತ ಕೇಳಿದ್ರೆ ನೀನು ಹೇಳಿಕೊಂಡವನು. ಏನು ಹೇಳಿಕೊಂಡಿದ್ದಿ ಕೇಳಿದ್ರೆ ನಾನು ಉದ್ಧಾರ ಮಾಡ್ತೇನೆ ಅಂತ. ಏನು ಉದ್ಧಾರ ಮಾಡ್ತೇನೆ? ಯೋಗಕ್ಷೇಮಂ ವಹಾಮ್ಯಂ ಇತ್ಯಾದಿ ಇತ್ಯಾದಿ ಮಾತುಗಳು. ಅದು ಯಾರ್ದು ಅಂತ ಕೇಳಿದ್ರೆ ಅವನೇ ಹೇಳಿಕೊಂಡ ಭಗವಂತ. ಪುರಾಣಗಳಲ್ಲಿ ವೇದಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿದ್ದೇನೋ ಕೇಳಿದ್ರೆ ನಾನು ಉದ್ಧಾರ ಮಾಡ್ತೇನೆ, ನಾನು ಉದ್ಧಾರ ಮಾಡ್ತೇನೆ ಅಂತಲೇ. ಉದ್ಧಾರ ಮಾಡೋದಿಲ್ಲ ಅಂತ ಅಲ್ಲ, ಉದ್ಧಾರ ಮಾಡ್ತಾನೆ. ಆದರೆ ರಕ್ಷಕರು ಅವನೇ ರಕ್ಷಕ ಎಂಬಂತಹ ದೃಢವಾಗಿರತಕ್ಕಂತಹ ಒಂದು ನಿರ್ಧಾರ ನಮಗದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮದು ಈ 50-50 ವ್ಯವಸ್ಥೆ. ಇವತ್ತು ದೇವರನ್ನ, ನಾಳೆ ಲಕ್ಷ್ಮೀದೇವಿ, ನಾಳೆ ಇನ್ನೊಬ್ಬರು, ಹೀಗೆ ನಾವು ಪಕ್ಷಾಂತರ ಮಾಡ್ತಾ ಇರ್ತೇವೆ. ರಾಜಕೀಯದ ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೆ ಇವತ್ತೊಂದು ಪಕ್ಷ, ನಾಳೆ ಒಂದು ಪಕ್ಷ, ನಾಡದೊಂದು ಪಕ್ಷ, ಇನ್ನು ಯಾವ ಪಕ್ಷದಲ್ಲೂ ಇಲ್ಲ. ಕೊನೆಗೆ ಯಾವ ಪಕ್ಷದಲ್ಲೂ ಇಲ್ಲದೆ ಕೊನೆಗೆ ಯಾವ ಪಕ್ಷದಲ್ಲೂ ಇಲ್ಲದೆ ತಾನೊಬ್ಬ ಅಸ್ವತಂತ್ರ ಅಭ್ಯರ್ಥಿ ಅಂತ ಹೇಳಿಕೊಂಡು ನಿಂತುಕೊಂಡು ಬಿಡಬೇಕಾಗ್ತದೆ. ಯಾಕೆ? ಯಾವ ಪಕ್ಷದಲ್ಲೂ ಅವನಿಗೆ ಮಣೆ ಹಾಕೋದಿಲ್ಲ. ಯಾವುದಾದ್ರೂ ಪಕ್ಷದಲ್ಲಿ ನಿರ್ಧಾರವಾಗಿ ನಿಶ್ಚಲವಾಗಿದ್ದ ಅಂತ ಹೇಳಿದ್ರೆ ಅವನು ಪಕ್ಷದಲ್ಲಿ ಮೇಲೆ ಬರ್ತಿದ್ದ. ಈ
ಪಕ್ಷಾಂತರ ಮಾಡ್ತಾ 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 ಹೋದರೆ ಯಾವ ಪಕ್ಷದಲ್ಲೂ ಕೂಡ ನಿರ್ಧಾರ ಇಲ್ಲದೆ ಕೊನೆಗೆ ಪಕ್ಷಾಂತರಿಯಾಗಿ ತಾನು ಕೊನೆಯ ಪಕ್ಷದಲ್ಲಿ ಇರಬೇಕಾಗಿದೆ. ಆದರೆ ನಮಗೆ ನಂಬಿಕೆಟ್ಟವರೆಲ್ಲವೂ ರಂಗಯ್ಯನ ಇದೆಲ್ಲ ಸ್ಲೋಗನ್ಗಳಲ್ಲ. ಇದೆಲ್ಲ ನಮಗೆ ಅನಿಸ್ತದೆ ಈ ಇದಕ್ಕೆ ಹೇಳಿದಂಗೆ ಯೂನಿವರ್ಸಿಟಿಯವರು ಮತ್ತು LIC ಅವರು ಹೇಳಿಕೊಂಡ ಹಾಗೆ ಯೋಗಕ್ಷೇಮ ಮಹಾಮ್ಯಂ ಅನನ್ಯಾಸ್ತಿ ಅಂತ ಹೇಳಿಕೊಂಡು ಎಲ್ಲಿಯಾದರೂ ಕೂಡ ಜ್ಞಾನೇನೈವ ಪರಿಸಮಾಪ್ಯತೆ ಅಂತ ಹೇಳಿಕೊಂಡು ಇದೆಲ್ಲ ನಮಗೆ ಸ್ಲೋಗನ್ಗಳು ಅಂತ. ಆದರೆ ಇದು ಸ್ಲೋಗನ್ಗಳಲ್ಲ. ಇದನ್ನು ಚಿಂತನೆ ಮಾಡಿದರೆ ದಾಸರ ಮಾತುಗಳು ಎಷ್ಟು ಅದು ನಮಗೆ ಒಂದು ರೀತಿಯಾಗಿ ಹೂರಣದಂತೆ. ಆ ಹೂರಣವನ್ನು ಅದು ಸಿಹಿಯೇ. ಹೂರಣವನ್ನು ಏನು ಮಾಡಬೇಕು, ಹೂರಣ ಖಾಲಿ ತಿಂದರೆ ಅದು ಕೆಲವು ಸಂದರ್ಭದಲ್ಲಿ ಅಜೀರ್ಣವಾಗುವಂಥದ್ದಿದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂಥ ಹೂರಣಕ್ಕೆ ಯಾವ ವ್ಯವಸ್ಥೆಗಳು, ಅದನ್ನು ಹೋಳಿಗೆಯನ್ನು ಮಾಡಿ ಅಥವಾ ಆ ಹೂರಣಕ್ಕೆ ಬೇಕಾಗಿರತಕ್ಕಂತಹ ತಟ್ಟಿಯೆಲ್ಲ ಮಾಡಿ ಅದಕ್ಕೆ ಮೇಲಿನ ತುಪ್ಪ ಹಾಕಿ ಎಲ್ಲ ಕಾಯಿಸಿದ್ರೆ ಆ ಹೂರಣ ರುಚಿ, ಹೂರಣವೇ ರುಚಿ. ಆದರೆ ಹೂರಣವನ್ನು ಇನ್ನೊಂದರ ಜೊತೆಗೆ ಸೇರಿಸಿಕೊಂಡು ಅದರ ಇನ್ನಷ್ಟು ಸ್ವಾದ ಬೆಲ್ಲ ಸಿಹಿಯೇ. ಬೆಲ್ಲದ ಪದಾರ್ಥವನ್ನು ಹಯಗ್ರೀವ ಮಾಡಿ ತಿಂದಾಗ ಅದರಲ್ಲಿ ಒಂದು ಸಿಹಿ ಬಂತು. ಯಾಕೆ? ಬೆಲ್ಲದಲ್ಲಿದ್ದಂತಹ ಸಿಹಿ ಬಂದದ್ದು ಕಡ್ಲೆಯಲ್ಲಿದ್ದಿರತಕ್ಕ ಸಿಹಿ ಬಂದದ್ದಲ್ಲ. ಗೊತ್ತಿದೆಯಲ್ಲ ನಮಗೆ, ಕಡ್ಲೆಯಲ್ಲಿ ಸಿಹಿ ಇತ್ತ, ಕಡ್ಲೆಯಲ್ಲಿ ಸಿಹಿ ಇರಲಿಲ್ಲ. ಮತ್ತೆ ಕಡ್ಲೆಗೆ ಹಾಕಿ ಅದನ್ನು ಯಾವುದೋ ಬೇಕಾದಂತಹ ವ್ಯವಸ್ಥೆ ಇಷ್ಟಿಂತಿಷ್ಟು ಟೆಂಪರೇಚರ್ಲಿ ಅದನ್ನು ಕುದಿಸಿ ಅದನ್ನು ಬೇಯಿಸಿ ಅದನ್ನು ನೀರು ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಒಂದಷ್ಟು ತುಪ್ಪ, ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಅದನ್ನು ನಾವು ಸ್ವೀಕಾರ ಮಾಡಿದೆವು. ಆವಾಗ ಏನಾಯಿತು? ಇದು ಸಿಹಿ ಬಂತು. ಆದ್ದರಿಂದ ಕಡ್ಲೆಯಲ್ಲಿರ್ತಕ್ಕಂತಹ ಸಿಹಿ ಅಲ್ಲ. ಮತ್ತೆ ಆ ಹಯಗ್ರೀವವನ್ನು ಮಾಡಿ ಅದರಲ್ಲಿ ಬೆಲ್ಲದಲ್ಲಿ ಹಾಕಿ ಅದೇ ರೀತಿಯಾಗಿ ದಾಸರ ಮಾತುಗಳು ಸಿಹಿಯೇ. ಕೆಲವು ಸಂದರ್ಭದಲ್ಲಿ ಕಹಿ ಆಗ್ತದೆ, ಅಪಥ್ಯ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಅಪಥ್ಯವನ್ನು ಮತ್ತು ಅದು ಅಪಥ್ಯವೇ. ಆ ಅಪಥ್ಯವ ಅಂತ ಕೇಳಿದ್ರೆ ಅಪಥ್ಯ ಅಲ್ಲ. ದೇಹ ಸರಿಯಾಗಿರಬೇಕು ಅಂತ ಕೇಳಿದ್ರೆ ಅಪಥ್ಯವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗೆ ದಾಸರ ಮಾತುಗಳನ್ನು ಚಿಂತನೆ ಮಾಡುವ ಮೂಲಕವಾಗಿ ಭಗವಂತ ನಮ್ಮಿಂದ ಇನ್ನಷ್ಟು ಸಾಧನೆಯನ್ನು ಮಾಡಿಸಲಿ ಅಂತ ಹೇಳಿಕೊಂಡು ದಾಸರು ಜಗನ್ನಾಥ ದಾಸರು ಇಲ್ಲಿಗೆ ಪಂಚತನ ಮಾತ್ರ ಸಂಧಿ ಭಗವಂತನ ರೂಪವನ್ನು ಅವನ ಚಿಂತನೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಇನ್ನು ಮುಂದೆ ಮಾತೃಕಾ ಸಂಧಿ ಭಗವಂತನ 51 ಅಜಾದಿ ರೂಪಗಳ ಚಿಂತನೆಯನ್ನು ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.